ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಶೀಘ್ರವೇ ಬಾಕಿ ಇರುವ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗುತ್ತೆ. ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಡಿಸೆಂಬರ್ ಜನವರಿ ತಿಂಗಳ ಹಣ ರಿಲೀಸ್ ಆಗಿದ್ದು, ಫೆಬ್ರವರಿ ತಿಂಗಳ ಹಣ ಏಪ್ರಿಲ್ನಲ್ಲಿ ಬಿಡುಗಡೆ. ಏಪ್ರಿಲ್ 2ನೇ ವಾರ ರಿಲೀಸ್ ಮಾಡಲು ಸೂಚನೆಯನ್ನು ಕೊಡಲಾಗಿದೆ. ಮುಂದಿನ ವಾರ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಬೀಳುತ್ತೆ. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪಂಚ ಯೋಜನೆಗಳ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಂತುಕೊಳ್ಳುವುದು ಮತ್ತು ಅತ್ಯಂತ ಚರ್ಚೆಗೆ ಗ್ರಾಸವಾದ ಒಂದು ಯೋಜನೆ ಇದ್ದರೆ ಅದು ಗೃಹಲಕ್ಷ್ಮಿ ಯೋಜನೆ. ಕಾರಣ, ಮನೆಯ ಯಜಮಾನತಿಗೆ ಸಿಗುವಂತಹ 2,000 ಹಣ ದೇಶದೆಲ್ಲೆಡೆ ಸಂಚಲನ ಮೂಡಿಸಿತ್ತು. ಭಾರತದ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಒಂದು ಸರ್ಕಾರ ಹಣ ಕೊಡುತ್ತೆ ಅನ್ನೋದಾದರೆ ಅದು ಕಾಂಗ್ರೆಸ್ ಸರ್ಕಾರ, ಜೊತೆಗೆ ಸಿದ್ದರಾಮಯ್ಯ ಸರ್ಕಾರ ಅನ್ನೋ ಲೆವೆಲ್ಗೆ ಚರ್ಚೆಗಳಾಯಿತು. ಆದರೆ ಒಂದು ತಿಂಗಳು ಕೊಡುವುದು, ಮತ್ತೊಂದು ತಿಂಗಳು ಹಾಗೆ ಬಿಡುವುದು, ಮತ್ತೊಂದು ತಿಂಗಳು ಕೊಡುವುದು, ಇನ್ನೊಂದು ತಿಂಗಳು ಹಾಗೆ ಬಿಡುವುದು ಅಂಥೇಳಿ ಜನ ಕುಹಕವನ್ನಾಡ್ತಾ ಇದ್ರು, ಮೂದಲಿಸ್ತಾ ಇದ್ರು. ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂಥೇಳಿ ಆಟ ಆಡಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ರೀತಿಯ ಟೀಕೆಗೂ ಕೂಡ ಗುರಿಯಾಗಿತ್ತು. ಆದರೆ ಈಗ ಡಿಸೆಂಬರ್ ಮತ್ತು ಜನವರಿಯ ಹಣ ಪೆಂಡಿಂಗ್ ಇದೆ. ಆ ಹಣವನ್ನು ಏಪ್ರಿಲ್ 2ನೇ ವಾರ, ಈಗ ಏಪ್ರಿಲ್ 1ನೇ ವಾರದಲ್ಲಿ ಇದ್ದೀವಿ, 2ನೇ ವಾರದ ಅದು ಯಾವ ದಿನ ಅನ್ನೋ ಗೊತ್ತಿಲ್ಲ, ಮುಹೂರ್ತ ಅಂತೂ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆ ದಿನ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದು ಬೀಳುತ್ತೆ. 2 ತಿಂಗಳ 4,000 ಜೊತೆಗೆ 5 kg ಅಕ್ಕಿಯ ಹಣ ಸೇರಿ 4,300 ಚಿಲ್ಲರೆ. ಅಂದರೆ ಒಂದೊಂದು ತಲೆ, ಒಂದು ಮನೇಲಿ 5 ತಲೆ ಇದ್ದರೆ ಆ 5 ತಲೆಗೆ ಎಷ್ಟು ಬೀಳುತ್ತೋ ಅಷ್ಟು, 2 ತಲೆ ಇದ್ದರೆ 2 ತಲೆಗೆ ಎಷ್ಟು ಬೀಳುತ್ತೋ ಅಷ್ಟು. ಸೊ ಇವೆಲ್ಲವನ್ನು ಲೆಕ್ಕ ಹಾಕಿಕೊಂಡು ಏಪ್ರಿಲ್ ತಿಂಗಳ 2ನೇ ವಾರದಲ್ಲಿ ನಿಮ್ಮ ಖಾತೆಗೆ ಹಣ ಬೀಳುತ್ತಂತೆ, ಚೆಕ್ ಮಾಡ್ಕೊಳ್ಳಿ. ಇಲ್ದಿದ್ರೆ ಗೃಹಲಕ್ಷ್ಮಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಇಮೇಲ್ ಮುಖಾಂತರ ತರಾಟೆಗೆ ತೆಗೆದುಕೊಳ್ಳಿ.